ಕೆಲಸ ಇದೆ ಅಂತ ತುಮಕೂರಿಗೆ ಬಂದು ನಾವೇನೇನ್ ಮಾಡಿದೀವಿ ನೋಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ಬ್ಲಾಗ್. ನಾನು ನಿಮ್ಮ ರಂಜಿತಾ ಶಿವಾನಂದ್. ಬೆಳಗ್ಗೆ ಎದ್ಬಿಟ್ಟು ಮನೇಲಿ ಪೂಜೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಕಸಿನ್ ಮನೆಗೆ ಬಂದ್ರು. ನಾನು ತುಮಕೂರಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೆ, ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇದೆ ಅಂತ. ಅವ್ರು ನಾನು ಬರ್ತೀನಿ ಸ್ವಲ್ಪ ಹೊತ್ತು ಅಷ್ಟೇ ತಾನೆ ಅಂತ ಅಂದ್ರು. ಸರಿ ಬನ್ನಿ ಹೋಗ್ಬಿಟ್ಟು ಬರೋಣ ಅಂದೆ. ಮೊದಲೇ ನಮ್ಮ ಮನೆಯಿಂದ ಕಾಲೇಜ್ ರೀಚ್ ಆಗಕ್ಕೆ 40 ನಿಮಿಷದ ಮೇಲೆ ಬೇಕು. ಈ ರೈಲ್ವೆ ಟ್ರ್ಯಾಕ್ ಬೇರೆ ಹಾಕಿ ಅಲ್ಲಿ 20 ನಿಮಿಷ ವೆಯ್ಟ್ ಮಾಡಿದಾಯ್ತು. ನಮ್ಮ ಮುಂದೆ ಒಂದು ಆಟೋ ಪಾಸ್ ಆಗ್ತಿತ್ತು, ಅದ್ರ ಮೇಲೆ ಲೈನ್ ಬರ್ದಿದ್ರು, ತುಂಬಾನೇ ಚೆನ್ನಾಗಿತ್ತು. ನಾನಂತೂ ಓದೆ, ನೀವು ಓದಿ ಒಂದ್ಸಲ ಅಷ್ಟೇ. ಕಾಲೇಜ್ ಹತ್ರ ಒಂದು ಅರ್ಧ ಗಂಟೆ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಈಚೆ ಬಂದ್ವಿ. ಒಂದ್ ವಾರದಿಂದ ನಮ್ದು ಫ್ರಿಡ್ಜ್ ಪ್ರಾಬ್ಲಮ್ ಆಗಿತ್ತು. ಸರ್ವಿಸ್ ಸೆಂಟರ್ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತ ತಗೊಂಡಿದ್ದ ಅಂಗಡಿ ಹತ್ರನೇ ಬಂದ್ವಿ. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೆ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಹಾಸ್ಪಿಟಲ್ ಹತ್ರ ಬಂದ್ವಿ. ಅಪ್ಪಾಜಿಗೆ ಸ್ವಲ್ಪ ಮೆಡಿಸಿನ್ ತಗೋಬೇಕಿತ್ತು ಅಂತ ಎಲ್ಲ ತಗೊಂಡು ಈಚೆ ಬಂದ್ರೆ ಟ್ರಾಫಿಕ್ ಜಾಮ್ ಮಾಡಿದ್ರು. ವೆಹಿಕಲ್ಸ್ ಹೋಗಕ್ ಆಗ್ತಾ ಇಲ್ಲ. ಅಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಿದಾಯ್ತು. ಕಂಗ್ರಾಚುಲೇಷನ್ ಬ್ರದರ್. ದುಡಿಯೋಣ ಕರ್ಕೊಂಡ್ ಬಂದ್ರು ಬಟ್ಟೆ ಕೊಡ್ಸು ಅಂತ ಹೇಳಿ. ಅವ್ರಿಗೆ ಯಾವ್ದು ಇಷ್ಟ ಆಗ್ಲಿಲ್ಲ. ಬಟ್ ನಾನ್ ರಿವರ್ಸ್ ಅವ್ರಿಗೆ ಟ್ಯಾಕ್ಸ್ ಹಾಕ್ದೆ, ನಾನ್ ಕೊಡಿಸ್ಕೊಂಡೆ. ಬರ್ಗರ್ ತಿನ್ಬೇಕು ಅಂದ್ರು ಸರಿ ಅಂತ ಮೆಕ್ಡೊನಾಲ್ಡ್ಸ್ ಬಂದ್ವಿ. ನಾನ್ ಯಾವಾಗ್ಲೂ ಮಹಾರಾಜ ತಿನ್ನೋದು, ನನ್ ಕಾಲಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವರೇ ಆರ್ಡರ್ ಮಾಡಿದ್ರು. ಸೊ ಅದನ್ನೇ ತಿಂದೆ. ಫಸ್ಟ್ ಟೈಮ್ ಎಸ್ ಮಾಲ್ ಬಂದಿದ್ದು, ಸೊ ಎಲ್ಲೆಲ್ಲಿ ಏನಿದೆ ಅಂತ ತೋರಿಸ್ತಾ ಇದ್ದೆ. ಐನೆಕ್ಸ್ ನೋಡ್ಬಿಟ್ಟು ಮೂವಿಗೆ ಹೋಗೋಣ ಅಂದ್ರು. ಸರಿ ಅಂತ ಬಂದ್ವಿ. ಟೈಮ್ ಆಗಿದೆ ಅಂತ ತುಂಬಾ ಜನ ನಿಂತಿದ್ರು ಲೈನ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಟಿಕೆಟ್ ತಗೊಳ್ಳೋದ್ರಲ್ಲಿ ಟಿಕೆಟ್ ತಗೊಂಡ್ವಿ. ಇವತ್ ಫಸ್ಟ್ ಟೈಮ್ ಅದ್ ವರ್ಕ್ ಆಗಿದ್ದು ತುಮಕೂರಲ್ಲಿ. ತುಂಬಾ ಸಲ ವರ್ಕ್ ಕೂಡ ಆಗಿರ್ಲಿಲ್ಲ. ನಾವು ಹೋಗಿದ್ದ ಮೂವಿ ಬಂದು ಗತವೈಭವ. ವೀಕ್ ಡೇಸ್ ಆಗಿರೋದ್ರಿಂದ ಜನ ಕೂಡ ಅಷ್ಟಿರ್ಲಿಲ್ಲ. ಪಾಪ್ಕಾರ್ನ್ ಇಲ್ಲ ಅಂದ್ರೆ ಮೂವಿ ಇನ್ಕಂಪ್ಲೀಟ್ ಆಗುತ್ತೆ. ನನ್ಗಂತೂ ಪಾಪ್ಕಾರ್ನ್ ಅಂದ್ರೆ ತುಂಬಾನೇ ಇಷ್ಟ. ಹಂಗಾಗಿ ತಿನ್ಕೊಂಡ್ ಮೂವಿ ನೋಡ್ತಾ ಇದ್ದೆ. ಸೆಕೆಂಡ್ ಹಾಫ್ ಅಂತೂ ತುಂಬಾನೇ ಮನ್ಸಿಗೆ ಹತ್ರ ಆಗೋ ರೀತಿ ಇತ್ತು. ತುಂಬಾ ಜನ ಹೇಳ್ತಾ ಇದ್ರು ಪ್ರೀತಿ ಮಾಡೋರ್ ಸತ್ರುನು ಪ್ರೀತಿ ಸಾಯಲ್ಲ ಅಂತ. ನಾನ್ ಯಾವತ್ತೂ ನಂಬಿರ್ಲಿಲ್ಲ ಅವ್ರು ಹೇಳಿದ್ರದ್ನ. ಈ ಮೂವಿ ನೋಡಿದ್ಮೇಲೆ ನನ್ಗೊಂದ್ ಸ್ವಲ್ಪ ಅರ್ಥ ಆಯ್ತು. ನನ್ ಕಸಿನ್ ಇಷ್ಟು ವರ್ಷದಲ್ಲಿ ನಾನು ಡ್ರೈವ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನನ್ ಪಕ್ಕದಲ್ಲಿ ಕೂತಿದ್ದು, ಅದು ಫುಲ್ ಭಯ ಪಟ್ಕೊಂಡ್ ಕೂತಿದ್ರು. ಅದಾದ್ಮೇಲೆ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂತ. ಫ್ರೆಂಡ್ಸ್, ನಮ್ಮ ಅತ್ತೆ ಮಗಳು ಆದಂತಹ ರಂಜಿತಾ ಎಸ್ ಅವರು ಗ್ಲಾನ್ಸಾ ವೆಹಿಕಲ್ನ ಆರಾಮಾಗಿ ರನ್ ಮಾಡ್ತಾ ಇದ್ದಾರೆ. ಹಲವಾರು ಗಾಡಿಗಳನ್ನ ರನ್ ಮಾಡ್ತಾರೆ. ಅವ್ರಿಗೆ DL ಎಲ್ಲ ಪಾಸ್ ಆಗಿ 2023 DL ಬಂದಿದೆ. ಮನೇಲಿ ನಮ್ಮಮ್ಮ ನಮಗೋಸ್ಕರ ವೆಯ್ಟ್ ಮಾಡ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ರು. ಅಲ್ಲಿ ಕಾರ್ ಡ್ರೈವ್ ಬಗ್ಗೆ ಹೇಳಿದಲ್ದೇನೆ ಮನೆಗೆ ಬಂದ್ಬಿಟ್ಟು ನಮ್ಮ ಅಮ್ಮನ ಹತ್ರ ಹೇಳ್ತಾ ಇದ್ರು ಸೇಫ್ ಆಗಿ ಕರ್ಕೊಂಡು ಹೋಗ್ತಾರತ್ತೆ, ಎಲ್ಲಾದ್ರೆ ನಂಬಿ ಹೋಗ್ಬೋದು, ಭಯ ಇಲ್ಲ ಅಂತ ಹೇಳ್ತಾ ಇದ್ರು. ನಮ್ಮ ಅಮ್ಮ ನಗ್ತಾ ಇದ್ರು. ಅದಕ್ಕೆ ವಿದ್ಯಾಕ್ಕ ಪಾಪ ಹೋದಾಗಿಂದ ಅಜ್ಜಿ ಬೆಂಗಳೂರಿಗೆ ಹೋಗಿರ್ಲಿಲ್ಲ, ಪಾಪನ್ ಕೂಡ ನೋಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕರ್ಕೊಂಡು ಹೋಗಿ ಬಂದಿದ್ರು ಶರತ್. ಅವರಿಬ್ರು ಬೆಂಗಳೂರಿಗೆ ಹೊರಟ್ರು. ಅದಾದ್ಮೇಲೆ ನಾನ್ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ತೆ ಮನೇಲಿ. ಇವತ್ತು ಡೇ ಪೂರ್ತಿ ಎಲ್ಲ ಸಡನ್ ಪ್ಲಾನ್ ಮಾಡಿದ್ದು ತುಂಬಾನೇ ಚೆನ್ನಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಇವತ್ತಿನ ದಿನ ಇಷ್ಟ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.